ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಆಯ್ದಕ್ಕಿ ಲಕ್ಕಮ್ಮ ಇವರು ಬರೆದಿರುವ ವಚನಗಳು ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮೊದಲದಾಗಿ ಆಯ್ದಕ್ಕಿ ಲಕ್ಕಮ್ಮ ಇವರ ಪರಿಚಯವನ್ನ ನೋಡೋಣ. ಆಯ್ದಕ್ಕಿ ಲಕ್ಕಮ್ಮ ಅವರು 12ನೇ ಶತಮಾನದ ಶಿವಶರಣೆ ಮತ್ತು ವಚನಕಾರ್ತಿಯಾಗಿದ್ದರು. ಅವರು ಶಿವಶರಣ ಆಯ್ದಕ್ಕಿ ಮಾರಯ್ಯನವರ ಪತ್ನಿಯಾಗಿದ್ದರು. ಇವರು ಬಸವಣ್ಣನವರ ಅನುಯಾಯಿ ಆಗಿದ್ರು. ವಚನಕಾರರು ಅನುಸರಿಸುತ್ತಿದ್ದ ಕಾಯಕ ತತ್ವವನ್ನು ಬಲವಾಗಿ ನಂಬಿ ನಿಷ್ಕಪಟ ಮನೋಭಾವದಿಂದ ಜೀವನವನ್ನ ನಡೆಸ್ತಾ ಇದ್ರು. ಅವರು ಮತ್ತು ಅವರ ಪತಿ ಇಬ್ಬರು ಸೇರಿ ಬಸವಣ್ಣನವರ ಮನೆಯ ಮುಂದೆ ಅಕ್ಕಿ ಆಯುವ ಕೆಲಸದಲ್ಲಿ ತೊಡಗಿದ್ರು. ಜೀವನ ನಿರ್ವಹಣೆಗೆ ಅವಶ್ಯಕತೆ ಇರುವಷ್ಟು ಅಕ್ಕಿ ಮಾತ್ರ ಇರಿಸಿಕೊಂಡು ಉಳಿದದ್ದನ್ನ ಹಿಂದಿರುಗಿಸಿ ಶಿವಶರಣರಿಗೆ ಅತಿಯಾಸೆ ಸಲ್ಲದು ಎಂಬ ಮಾತಿಗೆ ಬದ್ಧರಾಗಿದ್ದರು. ಅವರುಗಳ ವಚನಗಳ ಅಂಕಿತನಾಮ, ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನುವಂಥದ್ದು. ಇಷ್ಟು ಆಯ್ದಕ್ಕಿ ಲಕ್ಕಮ್ಮನವರ ಪರಿಚಯ ವಿದ್ಯಾರ್ಥಿಗಳೇ. ನೇರವಾಗಿ ಈಗ ಪದ್ಯಕ್ಕೆ ಹೋಗ್ಬಿಡೋಣ, ವಚನಗಳಿಗೆ ಹೋಗೋಣ. ಮೊದಲನೇ ವಚನವನ್ನ ನೋಡೋಣ. ಲಿಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟೆ, ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದಡೆ ಒಡೆಯದೆ. ಘನ ಶಿವ ಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ, ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕ ಆರ ಅಂಗಿಲ್ಲ ಮಾರಯ್ಯ. ಅಂದ್ರೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ. ಬಡತನ ಕೇವಲ ಬಾಹ್ಯವಾಗಿ ಅಂದ್ರೆ ಶರೀರಕ್ಕೆ ಬಡತನ ಇರಬಹುದು, ಆದರೆ ಮನಸ್ಸಿಗೆ ಬಡತನ ಇರಲಿಕ್ಕೆ ಸಾಧ್ಯ ಇಲ್ಲ. ಬೆಟ್ಟ, ಬೃಹತ್ ಬೆಟ್ಟವನ್ನ ಒಡೆಯುವಾಗ ಬೆಟ್ಟ ಬಲ್ಲಿತ್ತೆಂದಡೆ ಅಂದ್ರೆ ದೊಡ್ಡ ಬೆಟ್ಟವನ್ನ ಒಡೆಯಲಿಕ್ಕೆ ಬಳಸುವಂತಹ ಉಳಿಯ ಮನೆಯಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲದಿದ್ರೆ ಅದು ಬೆಟ್ಟವನ್ನ ಒಡೆಯಲಿಕ್ಕೆ ಸಾಧ್ಯವೇ? ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ, ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದಡೆ ಒಡೆಯದೆ. ಅದು ಒಡೆಯಲಿಕ್ಕೆ ಸಾಧ್ಯ ಇಲ್ಲ. ಘನ ಶಿವ ಭಕ್ತರಿಗೆ ಬಡತನವಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೇಷ್ಠ ಮತ್ತು ನಿಷ್ಠಾವಂತ ಶಿವಭಕ್ತಿಯನ್ನ ಹೊಂದಿರುವವರಿಗೆ ಯಾವುದೇ ಬಡತನ ಇರೋದಿಲ್ಲ ಅಂತನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಸತ್ಯರಿಗೆ ದುಷ್ಕರ್ಮವಿಲ್ಲ, ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕ ಆರ ಅಂಗಿಲ್ಲ ಮಾರಯ್ಯ. ಅಂದ್ರೆ ಇಲ್ಲಿ ನನಗೆ ನನ್ನ ಆರಾಧ್ಯ ದೈವವಾದ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಅನುಗ್ರಹ ಇರುವವರೆಗೆ ನಾನು ಬೇರೆ ಯಾರ ಹಂಗನ್ನು ಕೂಡ ಹೊಂದೋದಿಲ್ಲ ಅನ್ನುವಂತಹ ಮಾತನ್ನ, ಹಂಗು ಅಂದ್ರೆ ಅವಲಂಬನೆ, ನಾನು ಯಾರನ್ನು ಅವಲಂಬಿಸೋದಿಲ್ಲ ಅನ್ನುವ ಮಾತನ್ನ ಈ ಒಂದು ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎರಡನೇ ಪ್ಯಾರವನ್ನು ನೋಡೋಣ. ಅರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ, ಬಯಕೆಯರತ ಕೈಯಲ್ಲಿ ತುಂಡಲವನಾಯ್ದುಕೊಂಡು, ಸಂದ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ. ಅಂದ್ರೆ ಇಲ್ಲಿ ಅರತ ಅಂದ್ರೆ ಅರಿವು ತುಂಬಿದ ವಸ್ತ್ರವನ್ನ, ಅರಿವೆಯನ್ನ ದೇಹಕ್ಕೆ ಕಟ್ಟಿಕೊಂಡು, ಜ್ಞಾನವನ್ನ ತುಂಬಿರುವಂತಹ ದಿರಿಸನ್ನ ಹಾಕಿಕೊಂಡು, ಬಯಕೆ ಅರಿತ ಕೈಯಲ್ಲಿ ಅಂದ್ರೆ ಇಲ್ಲಿ ಬಯಕೆ ಅರಿತ ಕೈಯಲ್ಲಿ, ಇದು ಕಾಯಕವನ್ನ ಮಾಡುವಾಗ ತಿಳುವಳಿಕೆ ನಿಷ್ಠೆಯಿಂದ ಮಾಡಬೇಕು ಎನ್ನುವಂಥದ್ದನ್ನ ಸೂಚಿಸ್ತದೆ. ಕಾಯಕವನ್ನ ಮಾಡುವಾಗ ಬಹಳ ನಿಷ್ಠೆ ಇರಬೇಕು, ತಿಳುವಳಿಕೆ ಇರಬೇಕು. ಅದಾದ ಮೇಲೆ ಬಯಕೆ ಅರಿತ ಕೈಯಲ್ಲಿ ತುಂಡಲವನ್ನ ಆಯ್ದುಕೊಂಡು, ಸಂದ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ. ಅಂದ್ರೆ ಇಲ್ಲಿ ಆಸೆ ಇಲ್ಲದ ಅಂದ್ರೆ ಬಯಕೆ ಇಲ್ಲದ ಕೈಯಿಂದ ಅಕ್ಕಿಯನ್ನ ಆಯ್ದುಕೊಂಡು, ತುಂಡಲವ ಅಂದ್ರೆ ಅಕ್ಕಿಯನ್ನ ಆಯ್ದುಕೊಂಡು, ಹೀಗೆ ಶುದ್ಧಗೊಂಡ ನಂತರದಲ್ಲಿ ಶರಣರ ಅಂಗಳಕ್ಕೆ ಬೇಗನೆ ಹೋಗಿ ಅಕ್ಕಿಯನ್ನ ತೆಗೆದುಕೊಂಡು ಬನ್ನಿ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕಾಗಿ ಹೀಗೆ ಮಾಡ್ರಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅರಿವು ತುಂಬಿದ ವಸ್ತ್ರವನ್ನ ದೇಹಕ್ಕೆ ಕಟ್ಟಿಕೊಂಡು ಕಾಯಕ ಮತ್ತು ನಿಷ್ಠೆಯಿಂದ ಇರಬೇಕು ಅನ್ನುವಂತಹ ಮಾತನ್ನ ಈ ಒಂದು ವಚನದಲ್ಲಿ ಆಯ್ದಕ್ಕ ಹೇಳಿದ್ದಾರೆ. ಸೊ ಇದಾದ್ಮೇಲೆ ಮೂರನೇ ಪದ್ಯ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ
ಬಸವಣ್ಣನ ಅನುಮಾನದ ಚಿತ್ತವೋ. ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಅಂದ್ರೆ ಒಂದೇ ಮನಸ್ಸಿನಿಂದ ಆಯುವ ಬದಲು 2 ಮನಸ್ಸಿನಿಂದ ಅಕ್ಕಿಯನ್ನು ತಂದಿದ್ದೀರಿ. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ. 2 ಮನಸ್ಸಿನಲ್ಲಿ ನೀವು ತಂದಿದ್ದೀರಿ. ಅಂದ್ರೆ ಆಯುವಾಗ ಸಂಪೂರ್ಣವಾಗಿ ಶಿವನಿಗೆ ಆಯುವ ಮನಸ್ಸು ನಿಮಗಿರ್ಲಿಲ್ಲ, ಸ್ವಲ್ಪ ಆಸೆ ಇತ್ತು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ. ಅಂದ್ರೆ ಇಲ್ಲಿ ಈ ರೀತಿ ಅತಿಯಾಗಿ ಅಕ್ಕಿ ತಂದಿರುವುದು ನಿಮ್ಮ ಮನಸ್ಸಿನಿಂದಲೋ ಅಥವಾ ಬಸವಣ್ಣನವರಲ್ಲಿ ಅನುಮಾನಿಸುವ ಮನಸ್ಸಿನಿಂದಲೋ ನೀವು ತಂದಿದ್ದೀರಿ. ಅಂದ್ರೆ ಬೇರೆಯವರ ಒತ್ತಡಕ್ಕೆ ಒಳಗಾಗಿ ಈ ರೀತಿ ಮಾಡಿದ್ರ ನೀವು ಅನ್ನುವಂಥ ಮಾತನ್ನ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಈ ಅಕ್ಕಿ ನಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲುವುದಿಲ್ಲ, ಅದು ಸಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದುದರಿಂದ ಅದನ್ನು ಅಲ್ಲೇ ಸುರಿದು ಬನ್ನಿ ಮಾರಯ್ಯ, ಅದನ್ನು ಅಲ್ಲೇ ಹಾಕಿ ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅತಿ ಆಸೆ ಒತ್ತಡಕ್ಕೆ ಮಣಿಬಾರದು ಅನ್ನುವಂಥ ವಿಚಾರವನ್ನ ಈ ಒಂದು ವಚನ ನಮ್ಗೆ ಹೇಳ್ತಾ ಹೋಗುತ್ತೆ. ಇದಾದ ಮೇಲೆ ಮುಂದಿನ ಪ್ಯಾರ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳನೆ, ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಅಂದ್ರೆ ಕಾಯಕ ನಿಂತಿದೆ, ಓ ನನ್ನ ಪತಿಯೇ, ಹೋಗಿ ಅದನ್ನು ಮಾಡಿ. ಮನಸ್ಸಿನ ಭಾವನೆ ಶುದ್ಧವಾಗಿರಬೇಕು. ಆ ಮಹಾಶರಣರ ತಿಪ್ಪೆಯಲ್ಲಿರುವ ಅಕ್ಕಿಯನ್ನೇ ತಂದರೂ ಪರವಾಗಿಲ್ಲ, ಅದನ್ನು ನಿಶ್ಚಯಿಸಿ ಮಾಡಬೇಕು. ಕಾಯಕ ನಿಂದಿತ್ತು ಹೋಗಯ್ಯ ಅಂದ್ರೆ ಕಾಯಕ ಅಂದ್ರೆ ಅಕ್ಕಿ ಆಯುವ ಕೆಲಸ ನಿಂತಿದೆ. ನನ್ನ ಪತಿಯೇ ಎನ್ನಾಳನೆ ಅಂದ್ರೆ ನನ್ನ ಪತಿಯೇ, ನನ್ನ ಒಡೆಯನೇ, ಹೋಗಿ ಅದನ್ನು ಮಾಡಿ. ಮನಸ್ಸಿನ ಭಾವನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಅಂದ್ರೆ ಇಲ್ಲಿ ಮಹಾಶರಣರ ತಿಪ್ಪೆಯಲ್ಲಿರುವ ಅಕ್ಕಿಯನ್ನೇ ತಂದರೂ ಪರವಾಗಿಲ್ಲ, ಯಾವ ಅಕ್ಕಿಯನ್ನೇ ತಂದರೂ ಪರವಾಗಿಲ್ಲ, ಅದನ್ನು ನಾವು ದೃಢ ಮನಸ್ಸಿನಿಂದ ಮಾಡಬೇಕು. ಶುದ್ಧ ಮನಸ್ಸೇ ಮುಖ್ಯ ಎಂಬುದನ್ನ ಇದು ಒತ್ತಿ ಹೇಳ್ತಾ ಹೋಗುತ್ತೆ. ಇಲ್ಲಿ ಶುದ್ಧ ಮನಸ್ಸಿಲ್ಲ ಅಂತಂದ್ರೆ ಕಷ್ಟ. ಕಾಯಕಕ್ಕೆ ಶುದ್ಧ ಮನಸ್ಸು ಬಹಳ ಮುಖ್ಯ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈ ಶುದ್ಧ ಕಾಯಕವನ್ನು ಬೇಗನೆ ಮಾರಯ್ಯ ಪ್ರಿಯ ಲಿಂಗಕ್ಕಾಗಿ ಮಾಡಿ ಬನ್ನಿ ಮಾರಯ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ 4ನೇ ವಚನ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ಅಂದ್ರೆ ಇಲ್ಲಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಅಹಂಕಾರದಿಂದ ಮಾಡುವ ಭಕ್ತಿಯು ಹಣದ ನಾಶಕ್ಕೆ ಕಾರಣ ಆಗತ್ತೆ. ದ್ರವ್ಯದ ಕೇಡು, ದ್ರವ್ಯ ಅಂದ್ರೆ ಹಣಕ್ಕೆ ಹಣದ ನಾಶಕ್ಕೆ ಕಾರಣ ಆಗತ್ತೆ. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಅಂದ್ರೆ ಇಲ್ಲಿ ನಡೆಯ ಮತ್ತೆ ನುಡಿ ಎರಡೂ ಕೂಡ ಒಂದೇ ಆಗಿರ್ಬೇಕು. ಹಾಗಾಗಿ ನಡೆದಂತೆ ನುಡಿಯಬೇಕು, ನುಡಿದಂತೆ ನಡೆಯಬೇಕು. ಈ ಎರಡಕ್ಕೂ ಕೂಡ ಸಾಮ್ಯತೆ ಇರಬೇಕು. ಅದಕ್ಕೆ ನಡೆಯಿಲ್ಲದೆ ನುಡಿ ಅರಿವಿಂಗೆ ಹಾನಿ ಅಂದ್ರೆ ನಮ್ಮ ಜ್ಞಾನಕ್ಕೆ ಹಾನಿಯನ್ನುಂಟು ಮಾಡುತ್ತೆ. ಅದಕ್ಕೆ ಇಲ್ಲಿ ಅರಿವು ಅಂದ್ರೆ ಜ್ಞಾನ. ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಅಂದ್ರೆ ಏನು ಕೊಡದಂಗೆ ದಾನ ಮಾಡದೆ ತಾನು ತ್ಯಾಗಿ ಅಂತ ಕರೆಸ್ಕೊಳ್ಳೋದು, ತಲೆ ಮೇಲೆ ಆಭರಣ ಇಲ್ಲದೆ ಅಲಂಕಾರ ಮಾಡದಂತೆ. ಮುಡಿ ಇಲ್ಲದ ಶೃಂಗಾರ, ತಲೆಯ ಮೇಲೆ ಕೂದಲೇ ಇರೋದಿಲ್ಲ, ಅದಕ್ಕೆ ಅಲಂಕಾರ ಮಾಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ದಾನ ಮಾಡದೇ ಇರುವಂತ ವ್ಯಕ್ತಿ ತ್ಯಾಗಿ ಅನ್ಸ್ಕೊಂಡ್ರೆ ಅದು ಕೂಡ ಹಾಗೆ ಅನ್ಸುತ್ತೆ. ದೃಢತೆ ಇಲ್ಲದ ಭಕ್ತಿ, ಅದರ ಬಗ್ಗೆ ಹೇಳ್ತಾರೆ. ದೃಢವಿಲ್ಲದ ಭಕ್ತಿ ಅಡಿಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ದೃಢ ಇಲ್ಲದೆ ಇರುವಂತ ಭಕ್ತಿ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ತಳದಲ್ಲಿ ಒಡೆದ ಕೊಡದಲ್ಲಿ ಉತ್ತಮ ನೀರನ್ನ ಎಷ್ಟೇ ತುಂಬಿದ್ರು ಕೂಡ ಅದು ವ್ಯರ್ಥ. ಹಾಗಾಗಿ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ತುಂಬಿದ ನೀರು ನಿಲ್ಲದೆ ವ್ಯರ್ಥವಾಗುವಂತೆ ಆ ಭಕ್ತಿಯು ಕೂಡ ಅದೇ ರೀತಿಯಲ್ಲಿ ವ್ಯರ್ಥ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ದೋಷಗಳಿರುವ ಭಕ್ತಿಯು
ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನು ಮುಟ್ಟುವುದಿಲ್ಲ. ಅಂದ್ರೆ ಇಲ್ಲಿ ಈ ಒಂದು ದೋಷಗಳಿಂದ ತುಂಬಿರುವಂತ ಭಕ್ತಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಇಲ್ಲಿ ಅಕ್ಕ ಹೇಳ್ತಾ ಇದ್ದಾರೆ, ಆಯ್ದಕ್ಕ. ಸೊ ಇಷ್ಟು ಈ ಒಂದು ನಿಮ್ಮ ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳಿಗೆ ಸಂಬಂಧಪಟ್ಟಂತಹ ಸಾರಾಂಶ ವಿದ್ಯಾರ್ಥಿಗಳೇ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಘನ ಶಿವಭಕ್ತರಿಗೆ ಬಡತನವಿಲ್ಲವೆಂದು ಆಯ್ದಕ್ಕಿ ಲಕ್ಕಮ್ಮನವರು ಹೇಳಲು ಕಾರಣವೇನು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಅಲ್ಲಿ 5 ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀವಿ. ಆ ಪಾಯಿಂಟ್ಸ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಎರಡನೇ ಪ್ರಶ್ನೆ, ಕಾಯಕದ ಮಹತ್ವವನ್ನು ಕುರಿತು ಬರೆಯಿರಿ. ಇದು ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಕೂಡ ನಾವಲ್ಲಿ ಪಾಯಿಂಟ್ ವೈಸ್ ನಾವಲ್ಲಿ ಆನ್ಸರ್ ಅನ್ನ ಕೊಟ್ಟಿದ್ದೇವೆ. 7 ಪಾಯಿಂಟ್ ಅನ್ನ ಕೊಟ್ಟಿದ್ದೇವೆ, ಅದನ್ನ ಗಮನಿಸ್ಕೊಂಡೋಗಿ ಬರೀಬಹುದು. ಮೂರನೇ ಪ್ರಶ್ನೆ, ಶುದ್ಧ ಭಕ್ತರಾಗುವ ಪರಿ ಆಯ್ದಕ್ಕಿ ಲಕ್ಕಮ್ಮನ ವಚನಗಳಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಶುದ್ಧ ಭಕ್ತರಾಗುವ ಬಗ್ಗೆ, ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ 5 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀವಿ. ಸೊ ಇಷ್ಟು ನಿಮ್ಮ ಒಂದು ಆಯ್ದಕ್ಕಿ ಲಕ್ಕಮ್ಮ ವಚನಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.